ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೆ ನಾನು ಮೂವಿ ನೋಡಬೇಕು ಅಂತ ಅಂದ್ಬಿಟ್ಟು. ಸೊ ಐ ಜಸ್ಟ್ ಕೇಮ್ ಮೈ ಸೆಲ್ಫ್ ಆ್ಯಂಡ್ ಆಲ್ಸೋ ಐ ರಿಯಲಿ ಎಂಜಾಯ್ಡ್ ದಿಸ್ ಮೂವಿ. ಸೆಕೆಂಡ್ ಪಾರ್ಟ್ ಅಂತೂ ತುಂಬ ಚೆನ್ನಾಗಿದೆ. ಫಸ್ಟ್ ಪಾರ್ಟು ಇಟ್ಸ್ ಅ ವೆರಿ ಲರ್ನಿಂಗ್ ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ತೀನಿ. ಫಸ್ಟ್ ಪಾರ್ಟ್ ಈಸ್ ಆಲ್ಸೋ ವೆರಿ ಗುಡ್ ಆ್ಯಂಡ್ ಆಲ್ಸೋ ಸೆಕೆಂಡ್ ಪಾರ್ಟ್ ಈಸ್ ಆಲ್ಸೋ ವೆರಿ ಗುಡ್. ತುಂಬ ಎಂಜಾಯ್ ಮಾಡ್ದೆ ನಾನು. ಆ್ಯಂಡ್ ಆಲ್ಸೋ ನಮ್ಮ ಹೀರೋ ಯಶ್ ಅಂದರೆ ಸೀರಿಯಸ್ಲಿ ವೆರಿ ಮೈಂಡ್ ಬ್ಲೋಯಿಂಗ್ ಮೂವಿ ಅವ್ರು ಪರ್ಫಾರ್ಮ್ ಮಾಡಿರೋದು. ಸಿನ್ಸ್ ಆಫ್ಟರ್ 4 years ಇಸ್ ವರ್ಕ್ ಹಾರ್ಡ್, ಇಸ್ ಸಕ್ಸಸ್ is very inspiration anta heltini. And for success it's all Yash own working hard anta heltini nanu. So yaradru agli like success anta bandre like Yash indane kalibeku anta heltini. Ha mix ittu but ಚೆನ್ನಾಗಿತ್ತು. ಲೈಕ್ ಎಲ್ಲ ಲೈಕ್ ಸೆಲೆಬ್ರಿಟೀಸ್ ಲೈಕ್ ಯಶ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದು ಜಾಯಿನ್ ಆಗಿ ಲೈಕ್ ಈವನ್ ದೇ ಆಲ್ಸೋ ಲೈಕ್ ಪರ್ಫಾರ್ಮ್ಡ್ ಅಲ್ಲ, ಆ್ಯಕ್ಟಿಂಗ್ ಪರ್ಫಾರ್ಮ್ ಮಾಡಿದ್ರು. ಸೊ ಇಟ್ಸ್ ರಿಯಲಿ ಅ ಗ್ರೇಟ್ ಫೀಲಿಂಗ್ ಫಾರ್ ಯಶ್ ಆ್ಯಂಡ್ ಫಾರ್ ಎವ್ರಿ ಒನ್ ಇನ್ ಕನ್ನಡ ಇಂಡಸ್ಟ್ರಿ. ಎಸ್ ಫ್ಯಾಮಿಲಿ ಕುತ್ಕೊಂಡು ಖಂಡಿತ ನೋಡ್ಬೋದು. ಆ ಥರ ವರ್ಸ್ ಸೀನ್ಸ್ ಏನಿಲ್ಲ. ಇಫ್ ಯು ಡೀಪ್ಲಿ ಸಿ ಆ ಥರ ವರ್ಸ್ ಸೀನ್ಸ್ ಎಲ್ಲ ಏನೂ ಇಲ್ಲ. And some part, yes, it is a action, it's a part of acting and action, that's it. But it's nothing into deep or depth or whatever. There is no mistakes at all. Like Yash ಅವರು ಆ್ಯಕ್ಟ್ ಮಾಡಿರೋದು ಇಟ್ಸ್ ಅ ರಿಯಲಿ ಗುಡ್ ಅಂತ ಹೇಳ್ತೀನಿ. ಆ್ಯಂಡ್ ಇಟ್ಸ್ ಅ ಲರ್ನಿಂಗ್ ಪಾರ್ಟ್ ಫಾರ್ ಜೆನ್ಸಿ ಪೀಪಲ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಯಾವುದು ವರ್ಸ್ಟ್ ಸೀನ್ಸ್ ಎಲ್ಲ ಏನೂ ಇಲ್ಲ. ಜಸ್ಟ್ ಸಮ್ ಆಫ್ ದ ಸೀನ್ಸ್ ಇಟ್ಸ್ ಆ್ಯಕ್ಟಿಂಗ್, ಇಟ್ಸ್ ಅ ಕೈಂಡ್ ಆಫ್ ಆ್ಯಕ್ಷನ್, ಬಟ್ ಇಟ್ ಇಸ್ ನಾಟ್ ಅ ಬ್ಯಾಡ್ ಆ್ಯಕ್ಷನ್ ಅಂತೂ ಏನೂ ಇಲ್ಲ ಅದರಲ್ಲಿ. ಇಟ್ಸ್ ಜಸ್ಟ್ ಏನು ಹೇಳೋದು, ತುಂಬ ವರ್ಸ್ಟ್ ಅಂತ ಏನಿಲ್ಲ. ಕುತ್ಕೊಂಡು ನೋಡೋಂಗಿಲ್ಲ ಆ ಥರ ಎಲ್ಲ ಏನಾದರೂ ಕಮೆಂಟ್ಸ್ ಮಾಡಿದ್ರೆ ಅವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತೀನಿ ನಾನು ಅಷ್ಟೇ. ಎಸ್ ಅಫ್ಕೋರ್ಸ್. ಸೊ 4 yearsದು ಏನಿದೆ ಇಟ್ಸ್ ರಿಯಲಿ ಅ ವರ್ಕ್ ಹಾರ್ಡ್ ಆ್ಯಂಡ್ ಸಕ್ಸಸ್ ಅಂತ ಹೇಳ್ತೀನಿ. ಆ್ಯಂಡ್ ಯಶ್ ಬಂದ್ಬಿಟ್ಟು ಆ್ಯಕ್ಚುಲಿ one of my most favorite hero Yash. It's not because of Toxic movie or KGF. ತುಂಬ ಲಾಂಗ್ ಇಯರ್ಸ್ ಇಂದನೂ ನನ್ನ ಫೇವ್ರೆಟ್ ಆ್ಯಕ್ಟರ್ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಶ್ ಅಂತ ಹೇಳ್ತೀನಿ. ಆ್ಯಸ್ ವೆಲ್ ಪುನೀತ್ ರಾಜ್ಕುಮಾರ್. ಸೊ ಪುನೀತ್ ರಾಜ್ಕುಮಾರ್ ಯಾವತ್ತೂ ನಾನು ಬಿಟ್ಕೊಡಲ್ಲ. ಇಟ್ಸ್ ಎವರ್ಗ್ರೀನ್ ಫೇವ್ರೆಟ್ ಆ್ಯಕ್ಟರ್. ಆ್ಯಂಡ್ ಆಲ್ಸೋ ಯಶ್ ಇಸ್ ದ ಓನ್ಲಿ ಯಶ್ ಈಸ್ ಓನ್ಲಿ ಯಶ್ ಹೀರೋ. ಯಶ್ ನಮ್ಮ ಎಲ್ಲ ಅಭಿಮಾನಿಗಳ ಯಶ್ ಅಂತ ಹೇಳ್ತೀನಿ. ಸಾರಿ, ಆ್ಯಕ್ಚುಲಿ ಇಬ್ಬರ ಪಾತ್ರನೂ ತುಂಬ ಚೆನ್ನಾಗಿದೆ ಹೇಳಬೇಕಂದ್ರೆ. ಬಟ್ ಮಗನ ಪಾತ್ರ ಇಟ್ಸ್ ಕೈಂಡ್ ಆಫ್ ವೆರಿ ಎಮೋಷ್ನಲ್ ಅಂತ ಅನಿಸ್ತು. ವೇರ್ ರಿಯಲಿ ಮೈ ಟಿಯರ್ಸ್ ಫೆಡ್ ಔಟ್. ಸೊ ಇಟ್ ವಾಸ್ ರಿಯಲಿ ನೈಸ್ ಮೂವಿ, ವೆರಿ ಫ್ಯಾಂಟಾಸ್ಟಿಕ್ ಮೂವಿ. ಆ ಫಾದರ್ ಆ್ಯಂಡ್ ಸನ್ ಪಾರ್ಟ್ ಬಂದಾಗ ತುಂಬ ಎಮೋಷ್ನಲ್ ಆದೆ ನಾನು. ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ. ಇಬ್ಬರ ಪಾರ್ಟು ಸೂಪರ್ ಆಗಿದೆ. ಆ್ಯಂಡ್ ಸನ್ ಪಾರ್ಟ್ ಇಸ್ ಲೈಕ್ ವೆರಿ ಫ್ಯಾಂಟಾಸ್ಟಿಕ್ ಆ್ಯಂಡ್ ವಂಡರ್ಫುಲ್ ಅಂತ ಹೇಳ್ತೀನಿ ನಾನು. ಹೀರೋಯಿನ್ಸಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಲೈಕ್ ಎಲ್ಲರೂ ಇಷ್ಟ ಆದರು ನನಗೆ. ದ ಮೋಸ್ಟ್ ಕಿಯಾರಾ ಆ್ಯಂಡ್ ರುಕ್ಮಣಿ ವಸಂತ್ ಇಷ್ಟ ಆದರು. ಮತ್ತು ಇನ್ನೆಲ್ಲರೂ ಚೆನ್ನಾಗಿ ಮಾಡಿದ್ರು.